ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಹಳ್ಳಿ ಊಟ ಚಾನಲ್. ಸೊ ಇವತ್ತು ಏನ್ ಸ್ಪೆಷಲ್ ಡಿಶ್ ತಂದಿದ್ದೀರಾ ಅಂದ್ರೆ, ಬೆಂಗಳೂರಲ್ಲಿ ತುಂಬಾ ದಿನದಿಂದ ಈ ಚಿಲ್ಲಿ ಚಿಕನ್ ಅಂತ ತುಂಬಾ ಫೇಮಸ್ ಆಗ್ಬಿಟ್ಟಿದೆ. ಚಿಕನ್ ಹೆಂಗ್ ಮಾಡೋದು ಅಂತ ನಾವು ನೋಡೋಣ ಈಗ. ಸೊ ಸ್ಟಾರ್ಟಿಂಗ್ ನಾನು ತುಪ್ಪ ಹಾಕಿದೀನಿ, ಅದು ಹಳ್ಳಿ ತುಪ್ಪ. ಸೊ ತುಪ್ಪ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆ, ಅದಾದ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಚಿಟಪಟ ಅನ್ಸಿ, ಚಿಟಪಟ ಅನ್ಲಿ. ಅದಾದ್ಮೇಲೆ ಅದು ಚಿಟಪಟ ಅಂತ ಇರಲಿ, ನಾವು ಒಂದು 18ರಿಂದ ಒಂದು 20 ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ. ಸೊ ಚಿಲ್ಲಿ ಚಿಕನ್ಗೆ ಹಸಿ ಮೆಣಸಿನಕಾಯಿ ಇಂಪಾರ್ಟೆಂಟ್. ಅದನ್ನ ಸುಮ್ನೆ ಒಂದು ರೋಲರ್ ಅಲ್ಲಿ ನಾವು ಕಲ್ ತಂದಿದೀವಿ. ಸೊ ನಿಮ್ಮ ಮನೇಲಿ ಈ ಕಲ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಜಸ್ಟ್ ಒಂದು ಕವರ್ ಹಾಕ್ಬಿಟ್ಟು ಮೇಲೆ ಒಂದ್ ಏನಾದ್ರು ತಗೊಂಡು ಪಚ ಪಚ ಅಂತ ಸ್ವಲ್ಪ ಚೆನ್ನಾಗಿ ಚೆಚ್ಚಿ, ಅರ್ಧ ಚೆಚ್ಚಿ, ಪೂರ್ತಿ ಚೆಚ್ಚಿ ಸ್ಮ್ಯಾಶ್ ಮಾಡ್ಬಿಡಿ. ಪೂರ್ತಿ ಚೆಚ್ಚಿದ್ರೆ ಅದು ಚೆನ್ನಾಗಿ ಬರಲ್ಲ ಅದು. ಸೊ ಚೆಚ್ಚಾದ್ಮೇಲೆ ನೋಡಿ, ಕರಿಬೇವೆಲ್ಲ ಸ್ವಲ್ಪ ಫ್ರೈ ಆಗಿದೆ. ಸೊ ಹಸಿಮೆಣಸಿನಕಾಯಿ ಇವಾಗ ಸುಮ್ನೆ ಹಂಗೆ ಚೆಚ್ಚಿರ್ತಿರಲ್ಲ ಅರ್ಧ ಅದನ್ನ ಬಾಣ್ಲಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು. ಸೊ ಬಾಣ್ಲಿಗೆ ಹಾಕಿದಾಗ ಸ್ವಲ್ಪ ಘಾಟ್ ಜಾಸ್ತಿ ಬರುತ್ತೆ, ಯಾಕಂದ್ರೆ ಅದು ಇನ್ನೊಂದೇನಂದ್ರೆ ಹಸಿಮೆಣಸಿನಕಾಯಿ ತುಂಬಾ ಅಸಿಡಿಟಿ ಜಾಸ್ತಿ ಆಗುತ್ತೆ. ಸೊ ಎಣ್ಣೆಗೆ ಚೆನ್ನಾಗಿ ಫ್ರೈ ಆಗ್ಬೇಕು. ಆ ಫ್ರೈ ಆಗೋದ್ರಿಂದ ಅಸಿಡಿಟಿ ಏನಿರುತ್ತಲ್ಲ ಅದರಲ್ಲಿ, ಸೊ ಅದೆಲ್ಲ ಸ್ವಲ್ಪ ಹೋಗುತ್ತೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ, ಅದನ್ನ ನಾನು ಜಜ್ಜಿನೇ ಹಾಕ್ತಾ ಇದೀನಿ, ಪೇಸ್ಟ್ ಹಾಕ್ತಾ ಈಗ. ಸೊ ಶುಂಠಿ ಮತ್ತು ಬೆಳ್ಳುಳ್ಳಿ ಆ ಕಲ್ಲಲ್ಲಿ, ಒಳಕಲ್ಲಲ್ಲಿ ಹಾಕಿ ಚೆನ್ನಾಗಿ ಜಜ್ಜಿ, ಸೊ ಅದರಲ್ಲಿ ಹಾಕ್ತಾ ಇದೀನಿ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಅದು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 kg ಚಿಕನ್ ತಂದಿದ್ದೀನಿ. ಸೊ ಸ್ಕಿನ್ ಔಟ್, ಯಾವಾಗ್ಲೂ ನಾವು ಸ್ಕಿನ್ ಔಟ್ ರೆಡಿ ಕೋಳಿ, ಲೈವ್ ಕೋಳಿನ ಕಟ್ ಮಾಡಿಸ್ಕೊಂಡು ಬರೋದು. ಸೊ ನೀವ್ ಹೆಂಗ್ ಬಡ್ಸ್ಕೊಂಬರ್ತೀರ ಅನ್ನೋದು ನಿಮ್ ಇಷ್ಟ ಅದು. ಸೊ ನೋಡಿ, ಅದು ಹಾಕ್ಬಿಟ್ಟು ಸೊ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು. ಇದಕ್ಕೆ ಇನ್ನೊಂದ್ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು. ಏನು ಅಂದ್ರೆ ಮೇನ್ ನೋಡಿಬೇಕು ನೀವು, ಮೇನ್ ತಿಂಗು ಅರ್ಶಿನ ಮತ್ತೆ ಉಪ್ಪು ಹಾಕ್ಬೇಕು ಈ ಟೈಮಲ್ಲಿ. ಹಾಗೆ ಒಂದು ಚಿಟಿಕೆ, ಒಂದು ಸಣ್ಣ ಸ್ಪೂನ್ ಅದು ಉಪ್ಪು ಹಾಕ್ತಾ ಇದೀನಿ. ಸೊ ಕಲ್ಲುಪ್ಪು ಹಾಕಿ ಒಂಚೂರು ಮಿಕ್ಸ್ ಮಾಡ್ಬೇಕು. ಇದಾದ್ಮೇಲೆ ಸ್ವಲ್ಪ ಮುಚ್ಚಿಟ್ಬಿಡಿ, ಓಕೆನಾ. ಮುಚ್ಚಿ 10 ನಿಮಿಷ ಚೆನ್ನಾಗಿ ಕುದಿಸಿ. ಅದಾದ್ಮೇಲೆ ನೋಡಿ, ಅದೆಲ್ಲ ನೀರೆಲ್ಲ ಬಿಟ್ಕೊಳತ್ತೆ. ಸೊ ಇದು ಮೆಣಸಿನ್ಕಾಯಿ ಕೊಟ್ಟಿದ್ನೆಲ್ಲ ಆ ನೀರು ಹಾಕಿದೀನಿ. ಸೊ ಅದಾದ್ಮೇಲೆ ನಿಮ್ಗೆ ಕುದಿಯಕ್ಕೆ, ಅದು ಬೇಯಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕೊಳ್ಳಿ. ನೀರು ಹಾಕೊಂಡು ಕಲ್ಸ್ಬಿಟ್ಟು ನಿಂಬೆಹಣ್ಣು ಹಾಕಂತ ಇದೀನಿ. ಓಕೆ, ಸೊ ಒಂದು ನಿಂಬೆಹಣ್ಣು ಕಟ್ ಮಾಡಿ ಕ್ಲೀನ್ ಹಾಕಂತೀನಿ, ಚೆನ್ನಾಗಿರುತ್ತೆ. ಇದಕ್ಕೆ ಸೊ ಮುಚ್ಬಿಡಿ, ಚೆನ್ನಾಗಿ ಬೇಯುತ್ತೆ ಅದು. ಸೊ ಬೆಂದ್ಮೇಲೆ ಇದು ಲಾಸ್ಟ್ ಅಲ್ಲಿ ಕಾರ್ನ್ ಫ್ಲೋರ್ ಹಾಕ್ಬೇಕು. ಕಾರ್ನ್ ಫ್ಲೋರ್ ನ ಒಂದೂವರೆ ಚಮಚನ ಒಂದು ಬಟ್ಲಲ್ಲಿ ಹಾಕೊಂಡು ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ, ಓಕೆನಾ. ಚೆನ್ನಾಗಿ ತಿರ್ಗಿಸ್ಕೋಬೇಕು. ಆ ಉಂಡೆಗಳೆಲ್ಲ ಇರ್ತಾವಲ್ಲ, ಸೊ ಕಾರ್ನ್ ಫ್ಲೋರ್ ಬೇಗ ಮಿಕ್ಸ್ ಆಗಲ್ಲ ನೀರಲ್ಲಿ, ಚೆನ್ನಾಗಿ ಕಲ್ಸ್ಕೋಬೇಕು. ನೋಡ್ತಾ ಇದೀರಲ್ಲ, ಇವಾಗ ನಾನು ಹಾಕ್ತಾ ಇದ್ದೀನಿ ಕಾರ್ನ್ ಫ್ಲೋರ್. ಸೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಕಾರ್ನ್ ಫ್ಲೋರ್ ಹಾಕಿದ್ಮೇಲೆ ನೀವೊಂದು 2-3 ನಿಮಿಷಕ್ಕೂ ಅದು ಗಟ್ಟಿ ಆಗ್ಬಿಡುತ್ತೆ ಆಲ್ರೆಡಿ. ನೋಡ್ತಾ ಇರ್ಬೋದು ನೋಡಿ, ಥಿಕ್ನೆಸ್ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಡುತ್ತೆ. ಒಂದು 5 ಮಿನಿಟ್ಸ್ ನೀವು ಅದನ್ನ ಕಾರ್ನ್ ಫ್ಲೋರ್ ಹಾಕಿದ್ಮೇಲೆ ಕುದಿಸಿದ್ರೆ ನೀವು ಥಿಕ್ನೆಸ್ ಸ್ಟಾರ್ಟ್ ಆಗ್ಬಿಡುತ್ತೆ, ಫುಲ್ ಥಿಕ್ ಆಗ್ಬಿಡುತ್ತೆ. ಸೊ ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕೋ ಅದನ್ನ ನೋಡ್ಕೊಂಡು ಆಫ್ ಮಾಡ್ಕೊಬಹುದು. ತುಂಬಾ ನೀವು ಮೆಣಸಿನ್ಕಾಯಿ ಹಾಕಬೇಕಾದ್ರೂ ಅಷ್ಟೇ ನೋಡ್ಕೊಂಡು ಹಾಕಬೇಕು. ಸೊ ನಮ್ಗೆ ಎಷ್ಟು ಮೆಣಸಿನ್ಕಾಯಿ ಬೇಕೋ ಅದನ್ನು ಆ ಅಂದಾಜಲ್ಲಿ ಹಾಕಬೇಕು. ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ಮಸ್ಟ್ ಅಂಡ್ ಶುಡ್ ನೀವು ಟ್ರೈ ಮಾಡಿ. ಸೊ ಹೆಂಗ್ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಓಕೆನಾ. ಸೊ ನಿಮ್ ನೆಕ್ಸ್ಟ್ ಏನ್ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಸೊ ನಾವು ಆ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀವಿ. ಯಾವ ಫುಡ್ ನಿಮ್ಗೆ ಕುಕಿಂಗ್ ತುಂಬಾ ಇಷ್ಟ ಅದನ್ನು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.